ನಾಗವಲ್ಲಿ ಆಗಿರುವಂತ ನಮ್ಮ ಅಕ್ಕನ್ ನೋಡಿ, ಇದು ಇಷ್ಟು ಚಿಕ್ಕ ಗಿಡ ಇತ್ತು, ಇದನ್ನು ನಾನೇ ಬೆಳೆಸಿದ್ದು. ಇಲ್ಲ ನೋಡಿ ಫ್ರೆಂಡ್ಸ್, ಇದು ಅಷ್ಟೇ 2 ವರ್ಷ ಆಯ್ತು, ಇದನ್ನು ನಾನೇ ಬೆಳೆಸಿರೋದು. ಇದು ನೋಡಿ ಫ್ರೆಂಡ್ಸ್, ಇದಾಲೆ 5 ವರ್ಷ ಆಗೋಯ್ತು, ಇದು ನಾನೇ ಬೆಳೆಸಿದ್ದು. 5 ವರ್ಷದಿಂದ ಅಷ್ಟೇನ ಬೆಳೆದಿರೋದು. ಇದ್ ನೋಡಿ, ಏನೋ ಸರ್ವಸಿದ್ಧಿ ಗಿಡ ಅಂತ ಹೇಳೋರೆ, ಒಳ್ಳೇದಾಗುತ್ತೆ ಅಂತ ಹೇಳೋರೆ. ಹೌದು, ಬೆಳಗ್ಗೆ ಎದ್ದು ಅಕ್ಕ ಇದನ್ನೇ ನೋಡೋದು. ಹೌದೌದು, ತುಳಸಿ ಗಿಡದಷ್ಟೇ ಶ್ರೇಷ್ಠ ಅಂತೆ. ಇದ್ ನೋಡಿ ನಮ್ ಮನೆಗೆ ಬೆಳಗ್ಗೆ ನೋಡಿದ ತಕ್ಷಣ ಅದು ಖುಷಿ ಪಡುವಂತ ಗಿಡನೇ ಇದು. ಆದ್ರೆ ಕಮಲದಲ್ಲ, ಒಂದು ಹೂವನು ಬಿಟ್ಟಿಲ್ಲ ಸ್ವಾಮಿ, ಬೈತಾ ಇದೀನಿ. ಅದಕ್ಕಿನ್ನ ಏಜ್ ಆಗಿಲ್ಲ ಅನ್ಸುತ್ತೆ. ಏಜ್ ಆಗೈತೆ. ಇದ್ ನೋಡಿ, ಬೆಂಗಳೂರಿಂದ ನನಗೆ ಕಾವ್ಯ ಕೊಡ್ಸಿದ್ ಗಿಫ್ಟ್. ಹೌದಾ? ಓ, ಅದೇನೋ. ಹೌದು, ಹೂವ ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಐಡಿಯಾ ಕೊಡ್ಲಾ? ನೀವು ಆದಷ್ಟು ಬೇಗ ಸೊಪ್ಪು ನಿಮ್ ಕೈಯಾರೆ ಬೆಳೆ ತಿನ್ಬೇಕು. ನಾವು ಅಂಗಡಿಯಿಂದ ಸೊಪ್ಪು ತಂದ್ರೆ ಕಂತೆ ಮಿಕ್ಕುತ್ತಾ, ಅದನ್ನ ಸುಮ್ಮನೆ ವೇಸ್ಟ್ ಮಾಡ್ತೀವಿ. ಅದ್ರ ಬದಲು ಬುಡನ ಅಲ್ಲಲ್ಲೇ ಚುಚ್ಚಿದ್ರೆ ನೋಡ್ರಿ, ಈ ತರ ಸೊಪ್ಪು ಬೆಳೆಯುತ್ತೆ. ಆ ಸೊಪ್ಪಿಂದ ಸಾಂಬಾರ್ ಮಾಡ್ಕೊಂಡು 1 ಟೈಮ್ ತಿನ್ಬೋದು. ಇಲ್ಲಿ ಫ್ರೆಶ್ ಅಂದ್ರೆ ಇಲ್ಲಿ ಆಲ್ರೆಡಿ ಬೆಳೆದೈತೆ. ಇಲ್ಲಲ್ಲ, ಅಲ್ಲಿದೆ, ಅಲ್ಲಿನ ಚೆನ್ನಾಗಿ ನೋಡಿ, ಈ ತರ ಬೆಳೆಯುತ್ತೆ ಅಂತ. ಅದು ವೇಸ್ಟ್ ಇಕ್ಕಿರೋದೆ, ಇದು ವೇಸ್ಟ್ ಇಟ್ಟಿರೋದೆ. ಬಟ್ ಇದು ಎಷ್ಟು ಸೊಂಪಾಗಿ ಬೆಳೆದಿದೆ, ಎಷ್ಟು ಕ್ಲಿಯರ್ ಆಗಿ, ಸೊಪ್ಪು ಎಷ್ಟು ನೀಟಾಗಿದೆ. ಯಾವುದೇ ರಾಸಾಯನಿಕ ಬಳಸಿಲ್ಲ. ಕಸ ಇದೆ.